ನಮಸ್ಕಾರ ವೀಕ್ಷಕರೇ, ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿಯ ತೊಂದರೆ ಇದೆಯಾ? ನಿಮ್ಮ ಅಂಗಡಿಗೆ ಕಸ್ಟಮರ್ಸ್ ಬರೋದೇ ಇಲ್ವಾ? ತುಂಬ ಬಂಡವಾಳವನ್ನು ಹಾಕಿ ವ್ಯಾಪಾರ ಶುರು ಮಾಡಿದ್ದೇವೆ, ಆದರೆ ಒಬ್ಬ ಗಿರಾಕಿಯೂ ಬರದೆ ವ್ಯಾಪಾರದಲ್ಲಿ ಬಹಳಷ್ಟು ನಷ್ಟಗಳು ಆಗುತ್ತಿದೆ. ಹಾಕಿದ ಬಂಡವಾಳವೇ ವೇಸ್ಟ್ ಆಗ್ತಿದೆ ಅನ್ನುವಂತಹ ಯೋಚನೆ ಬರ್ತಾ ಇದ್ರೆ ಈ ತಂತ್ರ ಮಾಡಿ. ನಿಮ್ಮ ಅಂಗಡಿಗೆ ಗ್ರಾಹಕರು ದಿನೇ ದಿನೇ ಹೆಚ್ಚಾಗುವಂತೆ ಈ ಪ್ರಯೋಗ ಮಾಡುತ್ತದೆ. ಇದು ತುಂಬಾನೇ ವಿಶೇಷವಾದಂತಹ ಪ್ರಯೋಗ. ಇದನ್ನು ನೀವು ಮಾಡಿದರೆ ಸಾಕು, ಖಂಡಿತವಾಗಿಯೂ ನಿಮ್ಮ ವ್ಯಾಪಾರದಲ್ಲಿ ನೀವು ಅಂದುಕೊಂಡಕ್ಕಿಂತಲೂ ಹೆಚ್ಚಿನ ಲಾಭವನ್ನು ನೋಡುತ್ತೀರಾ. ನಮಸ್ಕಾರ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಇಂತಹ ಯಾವುದೇ ರೀತಿಯ ಸಮಸ್ಯೆಗಳಿದ್ದರು, ಅಂದರೆ ವ್ಯಾಪಾರ, ವ್ಯವಹಾರ, ಹಣಕಾಸು ತೊಂದರೆ, ಆರ್ಥಿಕ ಸಂಕಷ್ಟಗಳು, ಸಾಲ ಬಾಧೆ, ಗಂಡ ಹೆಂಡತಿ ಕಲಹ ಅಥವಾ ಪತಿ ಪತ್ನಿಯರ ನಡುವೆ ತುಂಬ ಸಣ್ಣ ಪುಟ್ಟ ವಿಚಾರಗಳಿಗೆ ಡೈವೋರ್ಸ್ನಂತಹ ಸಮಸ್ಯೆಗಳು, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಇಷ್ಟಪಟ್ಟವರು ನಿಮ್ಮಂತೆಯಾಗಲು, ಶತ್ರುಕಾಟ, ಮಾಟ ಮಂತ್ರ ಸಮಸ್ಯೆ, ಹೀಗೆ ನಿಮ್ಮ ಜೀವನದ ಇನ್ನಿತರೆ ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳು, ಕಠಿಣ ಘೋರ ಸಮಸ್ಯೆಗಳಿದ್ದರೂ ಕೂಡ ಹಿಂದೆ ಇಲ್ಲಿರುವ ಫೋನ್ ನಂಬರ್ಗೆ ಕರೆ ಮಾಡಿ. ಗುರೂಜಿಯವರು ಖಂಡಿತವಾಗಿಯೂ ನಿಮಗೆ ಶಾಶ್ವತ ಮತ್ತು ಶೀಘ್ರ ಪರಿಹಾರವನ್ನು ವಿಶೇಷ ಪೂಜಾ ಪರಿಹಾರಗಳಿಂದ ಮಾಡಿಕೊಡುತ್ತಾರೆ. ಸ್ಕ್ರೀನ್ ಮೇಲೆ ನೀವು ನೋಡುತ್ತಿರುವ ಫೋನ್ ನಂಬರ್ಗೆ ಹಿಂದೆ ಕರೆ ಮಾಡಿ. ವೀಕ್ಷಕರೇ, ನಿಮ್ಮ ವ್ಯಾಪಾರ ಅಭಿವೃದ್ಧಿಯಾಗಲು ಈ ವಿಶೇಷ ತಂತ್ರ ಮಾಡಬೇಕು. ಇದನ್ನು ನೀವು ಶನಿವಾರ ಮಾಡಬೇಕು. ಈ ರೀತಿ 21 ಹಸಿರು ಮೆಣಸಿನಕಾಯಿಗಳು ಮತ್ತು 1 ನಿಂಬೆಹಣ್ಣು ತೆಗೆದುಕೊಳ್ಳಿ. ನಿಂಬೆಹಣ್ಣನ್ನು ಮೆಣಸಿನಕಾಯಿಯ ಜೊತೆಯಲ್ಲಿ ಸೂಜಿಯಿಂದ ಪೋಣಿಸಿಕೊಳ್ಳಿ. ನಂತರ ಇದನ್ನು ನಿಮ್ಮ ಅಂಗಡಿಯಲ್ಲಿ ಹಣ ಇಡುವ ಸ್ಥಳಕ್ಕೆ ಇದನ್ನು ತೆಗೆದುಕೊಂಡು ಹೋಗಿ ಪೂಜೆ ಮಾಡಿ, ಇನ್ನೊಂದು ನಿಂಬೆಹಣ್ಣನ್ನು ದೇವಸ್ಥಾನಕ್ಕೆ ಕೊಟ್ಟು ಅರ್ಚನೆಯನ್ನು ಮಾಡಿಸಿ ಅದನ್ನು ಹಣ ಇಡುವ ಸ್ಥಳದಲ್ಲಿ ಇಡಬೇಕು. ನಂತರ ಮೆಣಸಿನಕಾಯಿ ಜೊತೆ ಇರುವಂತಹ ಈ ಒಂದು ನಿಂಬೆಹಣ್ಣು ಮೆಣಸಿನಕಾಯಿಯನ್ನು ಪೂಜೆ ಮಾಡಿ ನಿಮ್ಮ ಅಂಗಡಿಯ ಮುಖ್ಯ ಬಾಗಿಲಿಗೆ ಕಟ್ಟಬೇಕು. ಹೀಗೆ ಮಾಡಿ ನಿಮಗೆ ವ್ಯಾಪಾರ ಅಭಿವೃದ್ಧಿ ಶುರುವಾಗುವುದು ಖಂಡಿತ. ಹೆಚ್ಚಿನ ಮಾಹಿತಿಗೆ ಗುರೂಜಿಯವರಿಗೆ ಕರೆ ಮಾಡಿ.